ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು. ಹಲ್ಲೆಲೂಯಾ. ನಾವು ವೇದದಲ್ಲಿ ನೋಡ್ತೀವಿ, ಲಾಜರು ಅಸ್ತಸುಸ್ತನಾಗಿ ಮಲಗಿಕೊಂಡಿರುವಾಗೆ ಮಾರ್ತಾಳ್ ಮರಿಯಾಳು ಯೇಸು ಸ್ವಾಮಿಗೆ ಹೇಳಿ ಕಳಿಸ್ತಾರೆ. ಆ ಸಮಯದಲ್ಲಿ ಯೇಸು ಆ ಒಂದು ಮಾತನ್ನು ಕೇಳಿದ ಕೂಡಲೇ ಒಡನೆ ಯೇಸು ಬರದೆ ಅಲ್ಲೇ ನಿಂತರು. ಆ ಸಮಯದಲ್ಲಿ ಮತ್ತೆ ಯೇಸು ಏನು ಹೇಳ್ತಾರಂದರೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವರ ಮಹಿಮೆಗೋಸ್ಕರ, ಈ ರೋಗ ದೇವರ ಮಹಿಮೆಗೋಸ್ಕರ ಬಂದಿದ್ದೆಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆಗ ಲಾಜರು ಭಯಂಕರವಾದ ಮರಣಕರವಾದ ರೋಗದಲ್ಲಿ ಹಾಸಿಗೆಯಲ್ಲಿ ಆತನ ಮಲಗಿರೋಂಥ ಸಮಯದಲ್ಲಿ ಯೇಸು ಸ್ವಾಮಿನ ಕರೆಯೋದ್ರಿಗೆ ಹೇಳಿ ಕಳಿಸ್ತಾರೆ. ಆದರೆ ಹೋಗಿ ಯೇಸು ಸ್ವಾಮಿನ ಕರೆಯುವಂಥ ಸಮಯದಲ್ಲಿ ಯೇಸು ಹೇಳ್ತಾರೆ, ಈ ರೋಗವು ಮರಣಕ್ಕಾಗಿ ಬಂದಿಲ್ಲ, ಇದರ ಮೂಲಕವಾಗಿ ದೇವಕುಮಾರನಿಗೆ ಮಹಿಮೆ ಉಂಟಾಗೋದಕ್ಕಾಗಿ ಈ ರೋಗ ಬಂದಿದೆ ಎಂದು ಬರೆಯಲ್ಪಟ್ಟಿದೆ. ಇವತ್ತು ಅನೇಕರು ಏನಾದರೂ ಕಷ್ಟಗಳು ಬಂದರೆ, ರೋಗಗಳು ಬಂದರೆ, ಸಮಸ್ಯೆಗಳು ಬಂದರೆ, ಹೋರಾಟಗಳು ಬಂದರೆ, ತೊಂದರೆಗಳು ಬಂದರೆ, ಅಯ್ಯೋ ನನಗೆ ಯಾಕೆ ಈ ಕಷ್ಟ ಬಂತು ಅಂತಾರೆ, ನನಗೆ ಯಾಕೆ ಈ ರೋಗ ಬಂತು ಅಂತಾರೆ, ನನಗೆ ಯಾಕೆ ಈ ತೊಂದರೆಗಳು ಅಂತಾರೆ, ನನಗೆ ಯಾಕೆ ಈ ಥರ ಶೋಧನೆಗಳು, ಕಷ್ಟದ ಮೇಲೆ ಕಷ್ಟ, ಶೋಧನೆ ಮೇಲೆ ಶೋಧನೆ ನನಗೇ ಬರ್ತಾ ಇದೆ, ನನಗೆ ಯಾಕೆ ಈ ರೀತಿ ಬರುತ್ತಂದ್ಬಿಟ್ಟು ಅನೇಕರು ಕೇಳುವಂಥ ಪ್ರಶ್ನೆಗಳು. ಆಮೇಲೆ ಹಲ್ಲೆಲೂಯಾ. ಆದರೆ ದೇವ ಮಕ್ಕಳ ಜೀವಿತದಲ್ಲಿ ಅನೇಕ ಹೋರಾಟಗಳನ್ನು ದೇವರು ಯಾಕೆ ಅನುಮತಿಸುತ್ತಾನೆ, ಕೆಲವು ರೋಗಗಳನ್ನ ದೇವರು ಯಾಕೆ ಅನುಮತಿಸುತ್ತಾನೆ, ಕೆಲವು ಶೋಧನೆಗಳನ್ನ ದೇವರು ಯಾಕೆ ಅನುಮತಿಸುತ್ತಾನೆಂದರೆ, ಆದರೆ ಆ ಸಮಯದಲ್ಲಿ ನಾವು ಅದರ ಬಗ್ಗೆ ನಾವು ತಿಳಿದುಕೊಳ್ಳದೆ ನಾವು ಹೆಂಗಂದ್ರೆ ಹಂಗೆ ಭಯಪಟ್ಟು ಅಪನಂಬಿಕೆ ಮಾತನಾಡಿ ಕಳವಳಗೊಂಡು, ಯಾಕಪ್ಪ ಈ ರೀತಿ ಎಲ್ಲ ಆಗುತ್ತೆ, ಯಾಕೆಲ್ಲ ಈ ಥರ ತೊಂದರೆಗಳು ಬರುತ್ತೆ ಅಂದ್ಬಿಟ್ಟು ಅದಕ್ಕಾಗಿ ನಾವು ಮನಸ್ಸಲ್ಲಿ ಒಂದು ಆಲೋಚನೆ, ಒಂದು ಕಷ್ಟದಿಂದ ಅನೇಕ ಅಪನಂಬಿಕೆ ಮಾತುಗಳನ್ನ ಕೂಡ ಕಷ್ಟದಿಂದ ಮಾತಾಡ್ಬಿಡ್ತೀವಿ. ಆದರೆ ಕೆಲವು ಸತಿ ಅದ್ರಾಗಾಗಿ ನಾವು ಪ್ರಾರ್ಥನೆ ಸಹ ಮಾಡ್ತೀವಿ. ದೇವರೇ, ಈ ರೋಗವನ್ನು ತೆಗೆದಾಕು, ಈ ಕಷ್ಟಗಳನ್ನ ತೆಗೆದಾಕು, ಈ ಶೋಧನೆಗಳನ್ನೆಲ್ಲ ತೆಗೆದಾಕು, ಈ ಥರ ತೊಂದರೆಗಳೆಲ್ಲ ತೆಗೆದಾಕಪ್ಪ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಆ ರೋಗ ಮರಣಕ್ಕಾಗಿ ಬಂದಿಲ್ಲ, ದೇವಕುಮಾರನ ಮಹಿಮೆಗಾಗಿ ಬಂದಿದೆ ಎಂದು ಬರೆಯಲ್ಪಟ್ಟಿದೆ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಹೋರಾಟಗಳು ಬಂದರೂ ದೇವರ ಮಹಿಮೆಗಾಗಿ ಬರ್ತಾವೆ. ಕೆಲವು ಶೋಧನೆಗಳು ನಿಮಗೆ ಬಂದರೂ ಅದು ದೇವರ ಮಹಿಮೆಗಾಗಿ ಬರುತ್ತೆ. ಕೆಲವು ರೋಗಗಳು ಬಂದರೂ, ಕೆಲವು ನಷ್ಟಗಳು ಬಂದರೂ ಅದರ ಮೂಲಕವಾಗಿ ದೇವರ ಮಹಿಮೆಗಾಗಿ ನಿಮ್ಮ ಜೀವಿತದಲ್ಲಿ ದೇವರು ಅದನ್ನು ಅನುಮತಿಸುತ್ತಾನೆ. ಹಾಗಾಗಿ ನೀವು ಅದರಲ್ಲಿ ಗೊಂದಲ ಪಡುವಂಥ ಅವಶ್ಯಕತೆ ಇಲ್ಲ, ಕಳವಳ ಪಡುವಂಥ ಅವಶ್ಯಕತೆ ಇಲ್ಲ, ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದ್ರಾಗಾಗಿ ದೇವ ಸಮ್ಮುಖದಲ್ಲಿ ಯಾಕೆ, ಏನು, ಎತ್ತ ಅಂತ ಕೇಳೋ ಅವಶ್ಯಕತೆ ಇಲ್ಲ, ಪ್ರಾರ್ಥನೆಗಳನ್ನ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ನೀವು ಅದನ್ನು ದೇವ ಸಮ್ಮುಖದಲ್ಲಿ ಶಾಂತವಾಗಿ ಕೂತು ಈ ಕಾರ್ಯ ಮಹಿಮೆಗಾಗಿ ಬಂದಿದಾ ಇಲ್ಲವ ಎಂದು ಪರಿಶೋಧಿಸಬೇಕು. ಗೊತ್ತಾಗುತ್ತೆ ಯಾವ ಕಷ್ಟಗಳು, ಯಾವ ಶೋಧನೆ, ಯಾವ ರೋಗ, ಯಾವ ನಷ್ಟಗಳು ಏನಿಗಾಗಿ ಬರುತ್ತಂದು ದೇವರ ಒಳಗಡೆ ಇರೋರಿಗೆ, ದೇವರ ಆತ್ಮದಲ್ಲಿ ನಡೆಸಲ್ಪಡೋರಿಗೆ, ಪ್ರಾರ್ಥನೆ ಜೀವಿತದಲ್ಲಿ ಇರೋರಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿರೋರಿಗೆ ಅದು ಸುಲಭವಾಗಿ ನಾವು ಅದನ್ನು ತಿಳಿದುಕೊಳ್ಳಬಹುದು. ಆ ಸ್ಥಳದಲ್ಲಿ ಮಾರ್ತಾಳಿಗೆ ಗೊತ್ತಿಲ್ಲ, ಮರಿಯಳಿಗೆ ಗೊತ್ತಿಲ್ಲ ಇದು ದೇವರ ಮಹಿಮೆಗಾಗಿ ಬಂದಿದೆ ಅಂದ್ಬಿಟ್ಟು. ಶಿಷ್ಯರಿಗೂ ಸಹ ಅದು ಗೊತ್ತೇ ಇಲ್ಲ. ಆದರೆ ಯೇಸುವಿಗೆ ಗೊತ್ತಾಯಿತು ನೋಡ್ರಿ, ಇದು ದೇವರ ಮಹಿಮೆಗಾಗಿ ಬಂದಿದೆ ಎಂದು ಯೇಸುವಿಗಾಗಿ ಗೊತ್ತಾಯಿತು. ಅದೇ ರೀತಿ ಕೆಲವು ಸತಿ ನಿಮಗೂ ಗೊತ್ತಾಗೋದಿಲ್ಲ, ನಿಮ್ಮ ಸಂಗಡ ಇರೋರಿಗೂ ಗೊತ್ತಾಗೋದಿಲ್ಲ. ಅದ್ರಿಗೆ ನೀವು ಕಳವಳಗೊಂಡು ಚಿಂತೆ ಮಾಡಿ ಭಯ ಪಡುವರಾಗಿರ್ತೀರ. ಆದರೆ ದೇವರು ಶಾಂತವಾಗಿ, ಯೇಸು ಹೇಳ್ತಾರೆ, ಇದು ದೇವರ ಮಹಿಮೆಗಾಗಿ ಬಂದೈತೆ. ನೋಡ್ರಿ, ಕೊನೆಯದಾಗಿ ಯೇಸು ಸ್ವಾಮಿ ಹೋಗಿ ಏನು ಮಾಡ್ತಾರೆ, ಲಾಜರ್ನ ಜೀವದಿಂದ ಎಬ್ಬರಿಸ್ಬಿಡ್ತಾರೆ. ಆಗ ದೇವರ ನಾಮ ಅಲ್ಲಿ ಎಷ್ಟು ಮಹಿಮೆ ಪಡುತ್ತೆ, ಲಾಜರ್ನ ಕುಟುಂಬದಲ್ಲಿ ಎಷ್ಟೊಂದು ಸಂತೋಷ, ಸಂಭ್ರಮ ಉಂಟಾಗುತ್ತಲ್ವ. ನೋಡಿದ್ರೆ ಅದೇ ರೀತಿ ದೇವ ಮಕ್ಕಳ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಕಷ್ಟಗಳ ಮೇಲೆ ಕಷ್ಟ ಬರುವಾಗೆ ಭಯ ಪಡಬೇಡಿ, ಅನೇಕ ನಷ್ಟಗಳು ಬರುವಾಗೆ ಚಿಂತೆ ಮಾಡಬೇಡಿ, ಶೋಧನೆಗಳು ಬರುವಾಗ ಹೆದರ್ಕೊಳ್ಬೇಡ್ರಿ.
ದೇವರ ಅನುಮತಿ ಅಪ್ಪಣೆ ಇಲ್ಲದೆ ನಿಮ್ಮ ಜೀವಿತದಲ್ಲಿ ಯಾವುದು ಬರಲು ಸಾಧ್ಯವೇ ಇಲ್ಲ. ಅವುಗಳೆಲ್ಲ ನಿಮಗೆ ಬರುವಾಗೆ ನೀವು ಶಾಂತವಾಗಿರ್ರಿ, ಪ್ರಾರ್ಥನೆಯಲ್ಲಿ ಶಾಂತವಾಗಿರ್ರಿ, ದೇವರ ವಾಕ್ಯದಲ್ಲಿ ಶಾಂತವಾಗಿರ್ರಿ, ದೇವ ಸಮ್ಮುಖದಲ್ಲಿ ಸಮಾಧಾನವಾಗಿರ್ರಿ. ಹಾಗಾದರೆ ದೇವರ ಮಹಿಮೆಗಾಗಿ ಬಂದಿದ್ದ ಇಲ್ಲ ಅಂದ್ಬಿಟ್ಟು ನಿಮಗೆ ನಿಮ್ಮ ಹೃದಯದಲ್ಲಿ ಆ ಪ್ರೇರೇಪಣೆಗಳು ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಆ ಸಮಯದಲ್ಲಿ ದೇವರನ್ನ ಸ್ತುತಿಸ್ತೀರಾ, ದೇವರನ್ನ ಆಡ್ತೀರಾ, ದೇವರನ್ನ ಆರಾಧಿಸ್ತೀರಾ. ನೋಡ್ರಿ, ಈ ಒಂದು ಅಲ್ವಾ ಮೊದಲನೇ ದಿನದಲ್ಲಿ ಯೇಸುವಿಗೆ ಹೇಳಿ ಕಳಿಸ್ತಾರೆ, ಆದರೆ 4 ದಿನ ಏಸಪ್ಪ ವೆಯ್ಟ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ 4 ದಿನನೋ 10 ದಿನನೋ 1 ತಿಂಗಳು 2 ತಿಂಗಳು 3 ತಿಂಗಳು ಆ ಸಮಸ್ಯೆಗಳು ಇರ್ತಾವೆ. ಅದ್ರಿಗಾಗಿ ನೀವೇನು ಮಾಡಬೇಕಂದ್ರೆ ದೇವ ಸಮ್ಮುಖದಲ್ಲಿ ಶಾಂತವಾಗಿ ನೀವು ಕಾದಿರಿ. ದೇವನು ಆ ಶೋಧನೆಗಳನ್ನ ನಿಮಗೆ ಜಯವಾಗಿ ಮಾರ್ಪಡಿಸ್ಬಿಡ್ತಾರೆ. ಆ ಕಷ್ಟಗಳನ್ನ ದೇವರು ನಿಮಗೆ ಸುಖವಾಗಿ ಮಾರ್ಪಡಿಸ್ಬಿಡ್ತಾರೆ. ಆ ಚಿಂತೆಗಳನ್ನ ದೇವರು ನಿಮಗೆ ಆನಂದಕರವಾಗಿ ಮಾರ್ಪಡಿಸ್ಬಿಡ್ತಾನೆ. ಆ ಎಲ್ಲ ಸಮಸ್ಯೆಗಳನ್ನ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳಾಗಿ ಮಾರ್ಪಡಿಸಿ ನೀವು ಉಲ್ಲಾಸಗೊಳ್ಳುವ ಹಾಗೆ, ನಿಮ್ಮ ಕುಟುಂಬಗಳಲ್ಲಿ ಸಂಭ್ರಮದಿಂದ ನೀವು ಕುಣಿದಾಡುವ ಹಾಗೆ ಕರ್ತನು ಆ ದಿನ ಕಳೆದ ಮೇಲೆ ಒಂದು ದೊಡ್ಡ ಅದ್ಭುತನ ಮಾಡ್ತಾನೆ. ನೀವು ಅದನ್ನು ನೋಡ್ತೀರಾ, ನೀವು ಸಂತೋಷವಾಗಿರ್ತೀರ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯ ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು, ಒಂದು ವೇಳೆ ಈಗ ನೀವು ಹೋರಾಟದಲ್ಲಿದ್ದೀರಾ, ಚಿಂತೆ ಮಾಡಬೇಡಿ. ಶೋಧನೆ ಮೇಲೆ ಶೋಧನೆ ಬರುತ್ತಾ, ಭಯ ಪಡಬೇಡಿ. ಅನೇಕ ನಷ್ಟಗಳನ್ನ ನೋಡ್ತಾ ಇದ್ದೀರಾ, ಹೆದರ್ಕೊಳ್ಬೇಡ್ರಿ. ಯಾಕಂದರೆ ಕರ್ತನಾದ ಯೇಸು ಈ ಲೋಕವನ್ನು ಜಯಿಸಿದವನು ನಿಮ್ಮ ಒಳಗಡೆ ಇದ್ದಾರೆ. ಅವರು ಶಾಂತವಾಗಿರ್ತಾರೆ, ನೀವು ಶಾಂತವಾಗಿರ್ರಿ. ಅದ್ಭುತಗಳನ್ನ ನೋಡ್ತೀರಾ, ಅತಿಶಯಗಳನ್ನ ಕಾಣ್ತೀರಾ, ಮಹಿಮೆಯಾದ ಕಾರ್ಯಗಳನ್ನ ದೇವರು ಮಾಡಿದರೆ ನಿಮ್ಮ ಕಣ್ಣುಗಳು ನೋಡ್ತವೆ. ನೀವು ಆಡಿ ಆನಂದಿಸುವಾಗೆ ದೇವನು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ದೇವನು ಪ್ರಕೃತಿಗೆ ಮೀರಿದ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ಗ್ರಹಿಕೆಗೆ ಮೀರಿದಷ್ಟು ಕಾರ್ಯಗಳನ್ನು ಮಾಡಲು ಆತನು ಮಹಾಶಕ್ತನಾಗಿದ್ದಾನೆ. ಹಾಗಾಗಿ ಯೇಸು ಇರುವಾಗೆ ನಿಮಗೆ ಯಾಕೆ ಭಯ, ಚಿಂತೆ, ಕಳವಳ? ಧೈರ್ಯವಾಗಿರ್ರಿ, ದೇವನು ನಿಮ್ಮ ಸಂಗಡ ಇರ್ತಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ನನ್ನ ದೇವ, ಎಲ್ಲವನ್ನು ನೋಡುವ ಆತ ನೀನು ಸ್ವಾಮಿ. ನಿನಗೆ ಮರೆಯಾದದು ಒಂದೂ ಇಲ್ಲಪ್ಪ, ಎಲ್ಲ ನಿನ್ನ ಮುಂದೆ ಬಹಿರಂಗವಾಗಿದೆ ಸ್ವಾಮಿ. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸ್ರಿ, ಒಬ್ಬೊಬ್ಬರನ್ನ ಬಲಪಡಿಸ್ರಿ, ದೃಢಪಡಿಸ್ರಿ, ಆಶೀರ್ವದಿಸ್ರಿ, ದೊಡ್ಡ ಕಾರ್ಯ ಮಾಡಿ ಮಹಿಮೆ ಪಡ್ರಿ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿರಿ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.